ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಸೌಖ್ಯವಾಗಿದ್ದೀರಾ? ಈ ಸ್ಥಳ ನೋಡುವುದಕ್ಕೆ ಕಾಡಿನಂತೆ ಇದೆ, ಕಾಡಿನೊಳಗೆ ಹೋಗಿದ್ದೀರಾ ಎಂದು ಕೇಳುತ್ತೀರಾ? ಬಹಳ ಒಳ್ಳೆಯ ಮರಗಳು, ಹಚ್ಚ ಹಸಿರಾಗಿರುವಂಥ ಪ್ರಕೃತಿ, ಸ್ವೀಡನ್ ದೇಶದಲ್ಲಿ ಇರುವಂಥ ಒಂದು ಸುಂದರ ಪ್ರದೇಶ. ಸಮುದ್ರ ತೀರದಲ್ಲಿ ಈ ರೀತಿ ದೊಡ್ಡ ಮರಗಳುಳ್ಳಂಥ ತೋಟಗಳೆಲ್ಲ ಇದೆ, ಬಹಳ ಪ್ಲೆಸೆಂಟ್ ಆಗಿ ಇದೆ. ದೇವರು ಉಂಟು ಮಾಡಿರುವಂಥ ಮರಗಳು ಒಂದೊಂದು ದೇಶದಲ್ಲೂ ವಿಭಿನ್ನವಾಗಿ ಇದೆ. ಅದನ್ನೆಲ್ಲ ನೋಡುವಾಗ ಬಹಳ ಆಶ್ಚರ್ಯವಾಗಿದೆ. ಸರಿ, ಈ ದಿನದಲ್ಲಿ ದೇವರು ನಿಮಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಗೊತ್ತಾ? ನೀವು ಒಂದು ಕಾರ್ಯವನ್ನು ಯೋಚಿಸಬೇಕು. ಕೀರ್ತನೆಗಳು 117 2ನೇ ವಾಕ್ಯದಲ್ಲಿ ಆತನ ಕೃಪೆಯು ನಮ್ಮ ಮೇಲೆ ಅಪಾರವಾಗಿದೆ. ದೇವರ ಕೃಪೆ ಅಪಾರವಾದದ್ದು ನಮ್ಮ ಮೇಲೆ, ನಿಮ್ಮ ಮೇಲಿಟ್ಟ ಕೃಪೆ ಅಪಾರವಾದದ್ದು. ನಾವು ನಿರ್ಮೂಲವಾಗದೆ ಇರುವಂಥದ್ದು ದೇವರ ಕೃಪೆ. ಎಷ್ಟು ಆಪತ್ತುಗಳು ಬರುತ್ತವೆ, ಎಷ್ಟೋ ಹೋರಾಟಗಳು ಬರುತ್ತವೆ. ದುಷ್ಟ ಮನುಷ್ಯರು ಒಂದು ಕಡೆ, ದುಷ್ಟ ದುರಾತ್ಮಗಳು ಇನ್ನೊಂದು ಕಡೆ. ಈ ರೀತಿ ಹೋರಾಟಗಳು, ಕಷ್ಟಗಳು ನಮ್ಮನ್ನು ನಾಶ ಮಾಡುವಂತೆ, ಶೋಧನೆಗಳು, ಉಪದ್ರವಗಳು, ಇಕ್ಕಟ್ಟುಗಳು ಬಂದರೂ ನಾವು ನಿರ್ಮೂಲವಾಗದೆ ಇರುವಂತೆ ನೆಲೆಗೊಂಡಿದ್ದೇವಲ್ಲವ, ಅದು ದೇವರ ಕೃಪೆ. ನಮ್ಮ ಬಲದಿಂದ ಅಲ್ಲ, ನಮ್ಮ ಪರಿಶುದ್ಧತೆಯಿಂದ ಅಲ್ಲ, ನಮ್ಮ ಭಕ್ತಿಯಿಂದ ಅಲ್ಲ, ದೇವರ ಕೃಪೆ. ನಾನು ಬಹಳ ನಂಬಿಕೊಳ್ಳುವವನಾಗಿದ್ದೇನೆ, ಪರಿಶುದ್ಧವುಳ್ಳವನಾಗಿದ್ದೇನೆ, ಭಕ್ತಿಯುಳ್ಳವನಾಗಿದ್ದೇನೆ, ಆದ್ದರಿಂದ ನಿಂತಿದ್ದೇನೆಂದು ಹೇಳಲು ಸಾಧ್ಯವ? ನನ್ನಿಂದ ಆ ರೀತಿ ಹೇಳಲು ಸಾಧ್ಯವಿಲ್ಲ. ನಾನು ಯೋಗ್ಯತೆ ಇಲ್ಲದವನು ಎಂಬುದಾಗಿ ಪದೇ ಪದೇ ಯೋಚಿಸಿ, ದೇವರ ಸಮ್ಮುಖದಲ್ಲಿ ಯೋಗ್ಯತೆ ಇಲ್ಲದೇ ಇರುವ ನನಗೆ ನಿಮ್ಮ ದೃಷ್ಟಿಯಲ್ಲಿ ಕೃಪೆ ಸಿಕ್ಕಿತಲ್ಲ ಎಂದು ದೇವರನ್ನು ಸ್ತುತಿಸುತ್ತೇನೆ. ಯಾಕೆಂದರೆ ಅದುವೇ ಪೌಲನೇ ಹೇಳುತ್ತಾನೆ, ನಾನು ಎಲ್ಲರಿಗಿಂತ ಹೆಚ್ಚಾಗಿ ಪ್ರಯಾಸ ಪಟ್ಟೆನು, ಹೆಚ್ಚಾಗಿ ಸೇವೆ ಮಾಡಿದೆನೆಂಬುದಾಗಿ ಹೇಳಿ, ನಾನಲ್ಲ, ಆತನ ಕೃಪೆ. ಆ ಕೃಪೆಯೇ ನನ್ನನ್ನು ಮಾಡುವಂತೆ ಮಾಡಿತು. ನಾನದನ್ನು ಅರಿತುಕೊಂಡಿದ್ದೇನೆ. ನಾನಲ್ಲ, ಆತನ ಕೃಪೆ. ಹಾಗಾದರೆ ನಿಮ್ಮ ಜೀವಿತದಲ್ಲಿ ಕೂಡ ಆತನ ಕೃಪೆ ಇಲ್ಲದೆ ನೆಲೆಗೊಳ್ಳುವುದಕ್ಕೆ ಸಾಧ್ಯವ? ನೀವು ಜೀವದಿಂದ ಇರುವಂಥದ್ದು ಆತನ ಕೃಪೆ, ಆರೋಗ್ಯವಾಗಿರುವಂಥದ್ದು ಆತನ ಕೃಪೆ, ಸುರಕ್ಷಿತವಾಗಿರುವಂಥದ್ದು ಆತನ ಕೃಪೆ. ಆತನ ಕೃಪೆ ಅಪಾರ. ಕೃಪೆ ಅಂದರೆ ಏನು? ಪದೇ ಪದೇ ಹೇಳಿದ್ದೇನಲ್ಲ, ಯೋಗ್ಯತೆ ಇಲ್ಲದವನಿಗೆ ದೇವರು ತೋರಿಸುವಂಥ ದಯೆ. ನಾವು ಯೋಗ್ಯತೆ ಇಲ್ಲದವರು, ಆತನು ಪರಿಶುದ್ಧನಾದ ಮಹೋನ್ನತ ದೇವರು. ಆತನ ಮುಂದೆ ಹೋಗಿ ನಾವು ನಿಲ್ಲುವುದಕ್ಕೆ ನಮಗೇನಾದರೂ ಯೋಗ್ಯತೆ ಇದೆ ಅಂದುಕೊಳ್ಳುತ್ತೀರಾ? ಆ ಯೋಗ್ಯತೆ ಆತನಿಂದ ನಮಗೆ ಸಿಕ್ಕಿದ್ದು ಅಷ್ಟೇ. ಆತನ ರಕ್ತದಿಂದ ವಿಮೋಚಿಸಿ ಆತನೇ ನಮಗೆ ಆ ಯೋಗ್ಯತೆಯನ್ನು ಕೊಟ್ಟದ್ದೇ ಹೊರತು ಅದು ನಮ್ಮೊಳಗೆ ಇಲ್ಲ. ಯೋಗ್ಯತೆ ಇಲ್ಲದೇ ಇರುವಂಥ ನಮಗೆ ಆತನು ತೋರಿಸುವಂಥ ದಯೆ ಇದೆ ಅಲ್ಲವ, ಅದುವೇ ಕೃಪೆ. ಆ ಕೃಪೆಯಲ್ಲೇ ಬಾಳುತ್ತಾ ಇದ್ದೇವೆ. ಆ ಕೃಪೆಯೇ ನಮ್ಮನ್ನು ಆಧರಿಸುತ್ತಾ ಇದೆ. ಆದ್ದರಿಂದ ಹೆಮ್ಮೆಗೆ ಅವಕಾಶ ಕೊಡದೆ ಆತನ ಕೃಪೆ ನೆನೆಸಿ ದೇವರನ್ನು ಸ್ತುತಿಸಿ, ದೇವರೇ, ನಿಮ್ಮ ಕೃಪೆ, ನನ್ನ ಮೇಲಿಟ್ಟಂತ ನಿಮ್ಮ ಕೃಪೆ ದೊಡ್ಡದು, ಅದಕ್ಕಾಗಿ ಸ್ತೋತ್ರ ಎಂಬುದಾಗಿ ದೇವರನ್ನು ಸ್ತುತಿಸಿರಿ. ದೊಡ್ಡ ಸಂತೋಷ ಬರುತ್ತದೆ. ಪ್ರಾರ್ಥಿಸುವಿರಾ? ದೇವರೇ, ಕರ್ತನೆ, ನನ್ನ ಮೇಲೆ ನೀವಿಟ್ಟಂಥ ಕೃಪೆ ಅಪಾರವಾದದ್ದು. ಆ ಕೃಪೆಯಿಂದಲೇ ನಾನು ಕಾಪಾಡಲ್ಪಡುತ್ತಾ ಇದ್ದೇನೆ, ನಾನು ನೆಲೆಗೊಂಡಿದ್ದೇನೆ. ಆ ಕೃಪೆಗಾಗಿ ಸ್ತೋತ್ರ, ಸ್ತೋತ್ರ, ಯೇಸುವಿನ ನಾಮದಲ್ಲಿ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.